ಕೇಳುಗರೆ ನಮಸ್ಕಾರ. ಬೇತಾಳ ಪಂಚವಿಂಶತಿ ಕಥೆಗಳ ಮಾಲಿಕೆಯಲ್ಲಿ ಇಂದಿನ ಕತೆ ಶ್ರೀಮುಖನ ಅವಮಾನ. ರಾಜ ವಿಕ್ರಮನು ಎಂದಿನಂತೆ ಶವವನ್ನ ಹೆಗಲೇರಿಸಿ ಸ್ಮಶಾನದ ಹಾದಿ ಹಿಡಿದು ನಡೆಯತೊಡಗ್ತಾನೆ. ಆಗ ಮತ್ತೆ ಬೇತಾಳವು ಆ ಶವದ ಮುಖಾಂತರ ಮಾತನಾಡತೊಡಗತ್ತೆ. ರಾಜ, ಶ್ರೀಮುಖನ ಕಥೆಯನ್ನ ಈ ದಿನ ನಾನು ನಿನಗೆ ಹೇಳ್ತೇನೆ ಕೇಳು ಅಂತ ಹೇಳಿ ಪ್ರಾರಂಭ ಮಾಡತ್ತೆ. ಹಿಂದೆ ಒಂದು ಕಾಲದಲ್ಲಿ ಚಂದ್ರದೇವ ಅನ್ನೋ ರಾಜ ದಕ್ಷಿಣಾಪುರಿ ಅನ್ನೋ ರಾಜ್ಯವನ್ನ ಆಳ್ಕೊಂಡಿದ್ದ. ಆತ ಸದಾ ವಿವೇಕದಿಂದ ಧರ್ಮದಿಂದ ರಾಜ್ಯಭಾರ ಮಾಡ್ತಾ ಇರ್ತಾನೆ. ಆದ್ರೆ ಆತನಿಗೆ ಗಂಡು ಮಕ್ಕಳು ಇರ್ಲಿಲ್ಲ. ಒಬ್ಬಳೇ ಮಗಳಿರ್ತಾಳೆ. ಆಕೆ ಹೆಸರು ಲಕ್ಷ್ಮಿ ಅಂತ. ಆಕೆಯನ್ನ ಗಂಡು ಮಗನಂತೆ ಬೆಳೆಸಿದ್ದಲ್ಲದೆ ಆಕೆಗೆ ಸಕಲ ಶಾಸ್ತ್ರಾಭ್ಯಾಸವನ್ನು ಮಾಡಿಸಿದ್ದ. ಹೀಗೆ ಆಕೆ ತನ್ನ ವಯಸ್ಸಿಗೆ ಮೀರಿ ಅಪ್ರತಿಮ ಬುದ್ಧಿವಂತೆಯಾಗಿದ್ದಳು. ರಾಜತಾಂತ್ರಿಕ ಸಲಹೆಗಳನ್ನ ತಂದೆಯವರಿಗೆ ಕೊಡುವಷ್ಟು ಮಟ್ಟಿಗೆ ಲಕ್ಷ್ಮಿ ಬೆಳೆದಳು. ಇದರಿಂದ ತನಗೆ ಗಂಡು ಸಂತಾನ ಇಲ್ಲ ಅನ್ನೋ ಕೊರಗು ರಾಜನಲ್ಲಿ ಇರಲಿಲ್ಲ. ರಾಜ್ಯ ಪಾಲನೆಯ ಎಲ್ಲಾ ವ್ಯವಹಾರಗಳು ಒಮ್ಮೊಮ್ಮೆ ಈಕೆಗೆ ಬೀಳ್ತಾ ಇದ್ವು. ಹೀಗಿದ್ದಾಗ ಒಂದು ಸಾರಿ ಈ ಚಂದ್ರದೇವ ರಾಜನ ವಿಚಿತ್ರವಾದ ರೋಗದಿಂದ ನರಳತೊಡಗಿದ. ಬರುಬರುತ್ತಾ ಆತನಿಗೆ ಅನ್ನ ನೀರು ಸಹಿತ ರುಚಿಸದೆ ಹೋಯಿತು. ನೋವಿನಿಂದ, ವ್ಯಾಧಿಯ ಸಂಕಟದಿಂದ ದಿನದಿಂದ ದಿನಕ್ಕೆ ಕೃಶನಾಗತೊಡಗಿದ. ಆಸ್ಥಾನ ವೈದ್ಯರ ಪರೀಕ್ಷೆಗಳು, ಸರ್ವ ಚಿಕಿತ್ಸೆಗಳು ವಿಫಲವಾದವು. ತಂದೆಯ ಈ ಪರಿಸ್ಥಿತಿಯನ್ನ ನೋಡಿ ಲಕ್ಷ್ಮಿಗೆ ಬಹಳ ಕಳವಳವಾಯಿತು. ಮಹಾಮಂತ್ರಿಯೊಡನೆ ಆಕೆ ಸಮಾಲೋಚನೆ ನಡೆಸಿ ಕೊನೆಯ ಪ್ರಯತ್ನ ಅಂತ ರಾಜನ ಅನುಮತಿಯನ್ನ ಪಡೆದು ಒಂದು ಪ್ರಕಟಣೆಯನ್ನ ಹೊರಡಿಸಿದ್ಲು. ಯಾರು ಮಹಾರಾಜರ ವ್ಯಾಧಿಯನ್ನ ಗುಣಪಡಿಸ್ತಾರೋ ಅಂಥವರಿಗೆ ಅರ್ಧ ರಾಜ್ಯವನ್ನು ಕೊಡಲಾಗುವುದು ಅಂತ. ಇದರಿಂದ ಉತ್ತೇಜಿತರಾಗಿ ಹಲವಾರು ವೈದ್ಯರು ಬಂದು ಶುಶ್ರೂಷೆ ಮಾಡಿದರಾದರೂ ಪ್ರಯೋಜನವೇ ಆಗಲಿಲ್ಲ. ಬದಲಾಗಿ ಅವನ ಪರಿಸ್ಥಿತಿ ವಿಷಮಕ್ಕೆ ತಿರುಗಿತು. ಇದರಿಂದ ಅರಮನೆಯಲ್ಲಿ ನಿರಾಶೆಯ ಕತ್ತಲು ಕವಿಯಿತು. ಈ ದಕ್ಷಿಣಾಪುರಿ ರಾಜಧಾನಿಗೆ ಸ್ವಲ್ಪ ದೂರದ ಒಂದು ಹಳ್ಳಿಯಲ್ಲಿ ಶ್ರೀಮುಖ ಅನ್ನೋ ಬಡ ಯುವಕ ಒಬ್ಬ ಇರ್ತಾನೆ. ಅವನು ಅನಾಥನಾಗಿ ಬೆಳೆದಿದ್ದ. ಯಾವುದೇ ರೀತಿಯ ಸಂಬಂಧಿಗಳು ಆತನಿಗೆ ಇರಲಿಲ್ಲ. ಹಿಡಿ ಅನ್ನಕ್ಕಾಗಿ ಚಡಪಡಿಸುತ್ತಿರೋ ಆತನನ್ನ ನೋಡಿ ಯಾರೂ ಅವನಿಗೆ ಹೆಣ್ಣು ಕೊಡೋಕೆ ಮುಂದೆ ಬರಲಿಲ್ಲ. ಯೌವನದಲ್ಲಿ ಮದುವೆಯಾಗಬೇಕಾದಂತಹ ಸಂದರ್ಭದಲ್ಲಿ ಹೀಗೆ ಒಂಟಿಯಾಗಿ ಇರಬೇಕಾಯ್ತಲ್ಲ ಅನ್ನೋ ಜಿಗುಪ್ಸೆ ಆತನನ್ನ ಕಾಡತೊಡಗುತ್ತೆ. ಆ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿದ್ದ ಬೆಟ್ಟಕ್ಕೆ ನಡೆದು ಶ್ರೀಮುಖ ಏದಿಸಿರು ಬಿಡುತ್ತಾ ಬೆಟ್ಟದ ತುತ್ತ ತುದಿಗೆ ಏರಿ ಸುತ್ತಲೂ ನೋಡಿದ. ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅನ್ನೋದೇ ಅವನ ಉದ್ದೇಶ. ಕೆಳಗಡೆ ಕಡಿದಾದ ಕಣಿವೆ ಹಳ್ಳ ಕೊಳ್ಳ ಕಾಣಿಸಿತು. ತಾನು ಇನ್ನು ಬದುಕಿ ಪ್ರಯೋಜನವೇ ಇಲ್ಲ ಅಂತ ತಿಳಿದು ಆತ ಅಲ್ಲಿ ಹಾರಬೇಕು ಅಂತ ಅಂದ್ಕೊಂಡಾಗ ಸ್ವಲ್ಪ ತಡೆ ಅಂತ ಭೀಕರ ಗರ್ಜನೆಯೊಂದು ಅವನ ಕಿವಿಯನ್ನ ಅಪ್ಪಳಿಸಿತು. ಶ್ರೀಮುಖ ಗಾಬರಿಯಾಗಿ ಹಿಂದೆ ಹೊರಳಿ ನೋಡಿದ. ಭಯಂಕರ ರಾಕ್ಷಸನೊಬ್ಬ ಹತ್ತಿರ ಬಂದು, ಏನು ಸಾಯೋಕೆ ಬಂದೆಯಾ? ಸಾಯೋ ಅಂತ ಪರಿಸ್ಥಿತಿ ಏನಾಗಿದೆ ನಿನಗೆ ಅಂತ ಪ್ರಶ್ನೆ ಮಾಡ್ದ. ಸಾಯಲೆಂದೇ ಬಂದಂತಹ ಶ್ರೀಮುಖನಿಗೆ ರಾಕ್ಷಸನನ್ನ ನೋಡಿ ಹೆದರಿಕೆ ಆಗ್ಲಿಲ್ಲ. ತನಗೆ ಒದಗಿದಂತಹ ದುಸ್ಥಿತಿಯನ್ನ ಬಿಡದೆ ವಿವರಿಸಿದ. ಈ ವಿಷಯ ಕೇಳುತ್ತಾ ಇದ್ದ ಹಾಗೇನೆ ರಾಕ್ಷಸನು ನಗತೊಡಗಿದ. ಇದುವರೆಗೆ ಇಲ್ಲಿ ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಬಂದಿಲ್ಲ. ಈಗ ನಾನು ನಿನ್ನನ್ನ ಸಾಯೋಕೆ ಬಿಡಲ್ಲ ಅಂತ ಹೇಳಿದ. ಅದಕ್ಕೆ ಶ್ರೀಮುಖ, ನನ್ನ ಈ ದೀನ ಪರಿಸ್ಥಿತಿ ನೋಡಿ ಕೂಡ ಹೀಗೆ ಮಾತನಾಡುವೆಯಲ್ಲ ಅಂತ ರಾಕ್ಷಸನನ್ನ ಕೇಳಿದ. ಆಗ ರಾಕ್ಷಸ ಶ್ರೀಮುಖನಿಗೆ ಸಹಾಯ ಮಾಡಲು ಯೋಚಿಸಿ, ಸರಿ, ನಿನಗೆ ಸಹಾಯ ಮಾಡಿದ್ರೆ ನನಗೆ ಸ್ವಲ್ಪ ಪುಣ್ಯ ಆದ್ರೂ ಬರುತ್ತೆ. ಈಗ ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಈ ದೇಶದ ರಾಜನಾದ ಚಂದ್ರದೇವ ಒಂದು ವಿಚಿತ್ರವಾದ ವ್ಯಾಧಿಯಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಆತನ ವ್ಯಾಧಿಯನ್ನ ಗುಣಪಡಿಸಿದವರಿಗೆ ಅರ್ಧ ರಾಜ್ಯವನ್ನ ಕೊಡೋದಾಗಿ ಪ್ರಕಟಣೆ ಹೊರಡಿಸಿದ್ದಾನೆ. ನಾನೇ ಹೋಗಿ ನೋಡೋಕೆ ಸಿದ್ಧನಾಗಿದ್ದೆ. ಆದರೆ ರಾಕ್ಷಸ ಅನ್ನೋದು ಜ್ಞಾಪಕಕ್ಕೆ ಬಂದು ಸುಮ್ಮನಾಗ್ಬಿಟ್ಟೆ. ಈಗ ನಿನಗೆ ಅದನ್ನು ಗುಣಪಡಿಸುವಂತ ಒಂದು ದಿವ್ಯ ಔಷಧಿಯನ್ನ ಹೇಳ್ತೇನೆ ಅಂತ ಅದರ ವಿವರಗಳನ್ನ ನೀಡತೊಡಗದ. ಸೌಗಂಧಿಕ ಎಂಬ ಮೂಲಿಕೆಯನ್ನ ಸಣ್ಣಗೆ ಅರೆದು ಗಜನಿಂಬೆ ಹಣ್ಣಿನ ರಸದಲ್ಲಿ ಸೇರಿಸಿ ನಿನ್ನ ಅಂಗೈ ಹಿಡಿಯಲ್ಲಿ ಹಿಡಿಯುವಷ್ಟು ಮೊದಲ ದಿನ ಹೊತ್ತಿಗೊಂದರಂತೆ 3 ಸಾರಿ ಸೇವಿಸಲು ಕೊಟ್ಟರೆ ರಾಜನ ರೋಗ ಗುಣವಾಗಿ ಹೋಗುತ್ತೆ.
ನಂತರ ದಿನಕ್ಕೆ 1 ಸಾರಿ ಮಾತ್ರ 3 ದಿನಗಳವರೆಗೆ ಕೊಟ್ಟರೆ ಅವನ ವ್ಯಾಧಿ ಸಂಪೂರ್ಣ ಗುಣವಾಗುತ್ತೆ ಅಂತ ಹೇಳಿ ಆ ಸೌಗಂಧಿಕ ಮೂಲಿಕೆಯನ್ನ ತಂದುಕೊಟ್ಟು, ಆತ್ಮಹತ್ಯೆಯ ವಿಚಾರವನ್ನ ಬಿಡು, ರಾಜನ ರೋಗವನ್ನ ಗುಣಪಡಿಸಿ ಅರ್ಧ ರಾಜ್ಯ ಪಡೆದು ನೆಮ್ಮದಿಯಾಗಿರು ಅಂತ ಹೇಳಿ ಅವನನ್ನ ಕಳುಹಿಸಿಕೊಟ್ಟ. ಸಾಯಬೇಕು ಅಂತ ಹೊರಟಿದ್ದ ಶ್ರೀಮುಖ ಈ ರಾಕ್ಷಸನಿಂದ ಬದುಕಿ ಬಹಳ ಸಂತೋಷದಿಂದ ರಾಕ್ಷಸ ಕೊಟ್ಟಂತಹ ಮೂಲಿಕೆಯನ್ನ ತೆಗೆದುಕೊಂಡು ರಾಜಧಾನಿಗೆ ಬಂದು ರಾಜನಿಗೆ ಚಿಕಿತ್ಸೆ ಮಾಡುವೆ ಅಂತ ಹೇಳಿ ಒಪ್ಪಿಗೆ ದೊರಕಿಸಿಕೊಂಡು ಆ ಔಷಧವನ್ನ ರಾಜನಿಗೆ ನೀಡಿದ. ಆಶ್ಚರ್ಯವಾಗೋ ರೀತಿ ಕೇವಲ 3 ದಿನಗಳಲ್ಲಿ ರಾಜ ಸಂಪೂರ್ಣ ಗುಣಮುಖನಾದ. ಅದುವರೆಗೂ ಮಾತನಾಡದೆ ಔಷಧಿ ಕೊಡ್ತಾ ಇದ್ದ ಶ್ರೀಮುಖ ನಂತರ ರಾಜನನ್ನ ಏಕಾಂತವಾಗಿ ಕಂಡು, ಪ್ರಭುಗಳೇ, ಅರ್ಧ ರಾಜ್ಯದ ಪಟ್ಟಾಭಿಷೇಕ ಸದ್ಯಕ್ಕೆ ನನಗೆ ಬೇಡ, ನನಗೆ ಕೆಲವು ದಿನಗಳ ಕಾಲಾವಕಾಶವನ್ನ ಕೊಡಿ, ಆಮೇಲೆ ನಾನೇ ಬಂದು ನಿಮ್ಮನ್ನು ಕಾಣ್ತೇನೆ ಅಂತ ಹೇಳಿದ. ಅನಂತರ ಅವನು ಕೆಲವು ಕಾಲದವರೆಗೆ ಒಬ್ಬ ಗುರುವಿನ ಬಳಿ ಹೋಗಿ ಎಲ್ಲ ವಿದ್ಯೆಗಳನ್ನ ಕಲಿಯತೊಡಗದ. ಅದಕ್ಕಾಗಿ ರಾಜನಿಂದ ಸ್ವಲ್ಪ ಧನ ಸಹಾಯ ಕೂಡ ಪಡ್ಕೊಂಡ. ಅದರಿಂದ ಅವನ ವಿದ್ಯಾಭ್ಯಾಸಕ್ಕೂ ಇತರ ಖರ್ಚುಗಳಿಗೂ ಅವನಿಗೆ ಯಾವ ರೀತಿ ತೊಂದರೆಗಳು ಉಂಟಾಗಲಿಲ್ಲ. ಈ ರೀತಿ ರಾಜನಾಗುವವನಿಗೆ ಬೇಕಾಗಬಹುದಾದ ಯುದ್ಧದ ವಿದ್ಯೆಗಳನ್ನ ಕಲಿತುಕೊಂಡ. ತೀವ್ರವಾಗಿ ಮನಸ್ಸು ಕೊಟ್ಟು ಕಲಿತದ್ದರಿಂದ ಬಹು ಬೇಗದಲ್ಲೇ ಶ್ರೀಮುಖ ಎಲ್ಲ ರಾಜಾರ್ಹತೆಗಳಲ್ಲಿಯೂ ಗಟ್ಟಿಗನಾಗಿ ಬಿಟ್ಟ. ಅನಂತರ ಆತ ವೇಷ ಬದಲಾಯಿಸಿಕೊಂಡು ದಕ್ಷಿಣಾಪುರಿ ದೇವಿಗೆ ನವರಾತ್ರಿಗಳಲ್ಲಿ ನಡೆಯೋ ಉತ್ಸವಕ್ಕೆ ಹೋದ. ಅಲ್ಲಿ 9 ದಿನಗಳವರೆಗೆ ಅನೇಕ ಯುದ್ಧ ವಿದ್ಯೆಗಳಲ್ಲಿಯೂ ಇತರ ವಿದ್ವತ್ತುಗಳಲ್ಲಿಯೂ ಭಾಗವಹಿಸಿ ಸ್ವತಃ ಮಹಾರಾಜರಿಂದ ತಾನು ಶ್ರೀಮುಖನೆಂಬ ಹೆಸರನ್ನ ಬದಲಿಸಿಕೊಂಡು ಬೇರೆ ದೇಶದಿಂದ ಬಹುಮಾನಗಳನ್ನ ಪಡೆದ. ದೇವಿಯ ಎಲ್ಲಾ ಉತ್ಸವ ಮುಗಿದ ಮೇಲೆ ಶ್ರೀಮುಖನು ರಾಜನ ಬಳಿಗೆ ಹೋಗಿ ತಾನು ಯಾರು ಅಂತ ತಿಳಿಸಿದ. ರಾಜನಿಗೆ ಆನಂದ ಆಶ್ಚರ್ಯ ಒಟ್ಟಿಗೆ ಆದವು. ಆಗ ಶ್ರೀಮುಖ ವಿನಯದಿಂದ, ಮಹಾರಾಜ, ಸ್ಪರ್ಧೆಯಲ್ಲಿ ನಾನು ಪ್ರದರ್ಶಿಸಿದಂತಹ ಧೈರ್ಯ ಕಾರ್ಯಗಳು ತಮ್ಮನ್ನು ಮೆಚ್ಚಿಸಿರಬಹುದು ಅಂತ ಭಾವಿಸಿದ್ದೇನೆ. ಈ ಮೊದಲು ನೀವು ನನಗೆ ಕೊಡ್ತೇನೆ ಅಂತ ಹೇಳಿದ ಅರ್ಧ ರಾಜ್ಯಕ್ಕೆ ಬದಲಾಗಿ ಬೇರೆ ಇನ್ನೊಂದನ್ನು ಕೇಳಬೇಕು ಅಂತಿದ್ದೇನೆ ಎಂದ. ಆಗ ರಾಜ, ನಿನ್ನ ಕೋರಿಕೆ ಏನು ಕೇಳು ಅಂತ ಹೇಳಿದ. ಮಹಾರಾಜ, ತಮ್ಮ ಏಕೈಕ ಪುತ್ರಿ ರಾಜಕುಮಾರಿ ಲಕ್ಷ್ಮೀ ದೇವಿಗೆ ಒಪ್ಪಿಗೆ ಇದ್ದ ಪಕ್ಷದಲ್ಲಿ ಅವಳನ್ನ ವರಿಸಬೇಕು ಅಂತಿದ್ದೇನೆ ಅಂತ ಹೇಳಿದ ಶ್ರೀಮುಖ. ಇದನ್ನು ಕೇಳಿದ ಚಂದ್ರದೇವ ವಿಭ್ರಮಿಸಿ, ಒಪ್ಪದೇ ಹೋದರೆ ಅಂತ ಮರುಪ್ರಶ್ನಿಸಲು, ಚಿಂತೆ ಇಲ್ಲ ಪ್ರಭು, ನಾನು ಯಾವುದನ್ನೂ ಒತ್ತಾಯಿಸಲಾರೆ. ಆಗ ತಾವು ನೀಡುತ್ತೇನೆ ಅಂತ ಹೇಳಿದ ಅರ್ಧ ರಾಜ್ಯವನ್ನ ಕೂಡ ಬಿಟ್ಟು ನನ್ನ ಪಾಡಿಗೆ ನಾನು ಹೊರಟು ಹೋಗ್ತೇನೆ ಅಂತ ಹೇಳಿದ. ಶ್ರೀಮುಖನಿಗೆ ರಾಜಕುಮಾರಿಯ ಮೇಲೆ ಪ್ರೇಮ ಇದೆಯೋ ಅಥವಾ ಅವಳ ಮುಖಾಂತರ ಲಭಿಸಬಹುದಾದ ದಕ್ಷಿಣಾಪುರಿ ರಾಜ್ಯದ ಸಾರ್ವಭೌಮತ್ವದ ಮೇಲೆ ಆಸೆಯೋ ಅನ್ನೋದು ಚಂದ್ರದೇವನಿಗೆ ಅರ್ಥನೇ ಆಗ್ಲಿಲ್ಲ. ಮಹಾರಾಜ ಈ ಸಮಸ್ಯೆಯನ್ನ ತನ್ನ ಮಗಳಿಗೆ ಬಿಡೋಕೆ ನಿಶ್ಚಯಿಸಿ, ನೀನು ನಂತರ ಬಾ ಅಂತ ಕಳುಹಿಸಿದ. ತಂದೆಯ ಮೂಲಕ ಎಲ್ಲಾ ವಿವರಗಳನ್ನ ತಿಳಿದುಕೊಂಡ ಲಕ್ಷ್ಮಿ, ಅಪ್ಪಾಜಿ, ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಸರಿಯಾಗಿ ಅರ್ಥವಾಗಿಲ್ಲ, ಆದ್ದರಿಂದ ನಾನೇ ಅವರ ಹತ್ತಿರ ಮಾತನಾಡುವೆ, ನಾಳೆ ನನ್ನನ್ನು ಕಾಣುವಂತೆ ಏರ್ಪಾಡು ಮಾಡಿರಿ ಅಂತ ಹೇಳಿದ್ಲು. ಮಹಾರಾಜ ಮಗಳ ಮಾತಿಗೆ ಒಪ್ಪಿದ. ಮಾರನೇ ದಿನ ಶ್ರೀಮುಖನು ಲಕ್ಷ್ಮಿಯ ಕೋಣೆಗೆ ಬಂದು ಅವಳ ಮುಂದೆ ನಿಂತ. ಆಗ ಲಕ್ಷ್ಮಿ ಶ್ರೀಮುಖನನ್ನ ನೋಡಿ, ಶ್ರೀಮುಖ ಮಹಾನುಭಾವರೇ, ನಾನೊಂದು ಪ್ರಶ್ನೆಯನ್ನ ನಿಮ್ಮಲ್ಲಿ ಕೇಳ್ತೇನೆ. ಒಂದಲ್ಲ 2 ಪ್ರಶ್ನೆಗಳು. ಅದೇನಂದ್ರೆ, ನಿಮಗೆ ಸೂರ್ಯನಿಗಿರುವ ಗೌರವ ಬೇಕೋ ಅಥವಾ ಚಂದ್ರನ ಮೇಲಿರುವ ಗೌರವ ಬೇಕೋ ಅನ್ನೋದಾಗಿ ಪ್ರಶ್ನೆ ಮಾಡಿದ್ಲು. ಶ್ರೀಮುಖ ಕೊಂಚ ಹೊತ್ತು ಮೌನವಾಗಿ ಯೋಚನೆ ಮಾಡಿ, ರಾಜಕುಮಾರಿ, ನನ್ನನ್ನ ಕ್ಷಮಿಸಿ ಬಿಡಿರಿ, ನಾನು ಸೂರ್ಯನ ಹಾಗೆ ಜೀವನವನ್ನ ಸಾಗಿಸ್ತೇನೆ, ಆ ಗೌರವವೇ ನನಗಿಷ್ಟ ಅಂತ ಹೇಳಿ ತಲೆ ತಗ್ಗಿಸಿಕೊಂಡು ಅಲ್ಲಿಂದ ಹೋದ. ಹೀಗೆ ಕಥೆಯನ್ನ ಮುಗಿಸಿದ ಬೇತಾಳವು ಮಹಾರಾಜನನ್ನ ಕುರಿತು, ರಾಜ ವಿಕ್ರಮ, ಅಷ್ಟೆಲ್ಲಾ ಶ್ರಮಪಟ್ಟು ವಿದ್ಯಾಭ್ಯಾಸದಲ್ಲಿ ತೇರ್ಗಡೆ ಹೊಂದಿದ್ದ ಶ್ರೀಮುಖ ಅರ್ಧ ರಾಜ್ಯವನ್ನು ಕೂಡ ತಿರಸ್ಕಾರ ಮಾಡಿದ್ದು ಯಾಕೆ? ಅವನಿಗೆ ವಿವೇಚನೆ ಇಲ್ಲದ್ದರಿಂದ ತಾನೇ? ಅದು ಶುದ್ಧ ಅವಿವೇಕ ಅನ್ನಿಸೋದಿಲ್ವಾ? ನಿಜಕ್ಕೂ ಅವನು ಲಕ್ಷ್ಮಿಯನ್ನ ವಿವಾಹ ಮಾಡಿಕೊಳ್ಳಬೇಕು ಅಂತ ಯಾಕೆ ಕೇಳಿದ? ಲಕ್ಷ್ಮಿ ಕೇಳಿದ ಪ್ರಶ್ನೆಗೆ ಸೂರ್ಯನ ಹಾಗೆ ಜೀವನ ಯಾತ್ರೆ ಸಾಗಿಸುತ್ತೇನೆ ಅಂತ ಹೇಳಿದ್ನಲ್ಲ,
ಸೂರ್ಯನಂತೆ ತೇಜಸ್ಸು ಹೊಂದಿದ ರಾಜ ಪದವಿಯನ್ನ ಯಾಕೆ ತಿರಸ್ಕಾರ ಮಾಡಿದ? ಈ ಎಲ್ಲ ಪ್ರಶ್ನೆಗಳಿಗೆ ನೀನು ತಕ್ಕ ಉತ್ತರ ಹೇಳದೆ ಹೋದ್ರೆ ನಿನ್ನ ತಲೆ ಸಿಡಿದು ಚೂರಾಗಿ ಹೋಗುತ್ತೆ ಅಂತ ಹೇಳಿ ಬೇತಾಳ ಮೌನವಾಯಿತು. ಅದಕ್ಕೆ ರಾಜ ವಿಕ್ರಮ ಈ ರೀತಿ ಉತ್ತರ ನೀಡಿದ. ರಾಜನಾಗಬೇಕು ಅಂತ ಬಯಸೋವನು ಯುದ್ಧ ವಿದ್ಯೆ ಶಾಸ್ತ್ರಜ್ಞಾನ ಮಾತ್ರ ಹೊಂದಿದ್ರೆ ಸಾಲದು, ರಾಜನೀತಿಯ ತಂತ್ರಗಳು ಮಂತ್ರಾಲೋಚನೆಗಳು ತಿಳಿದಿರಬೇಕು. ಅಗತ್ಯ ಬಿದ್ದಾಗ ತಂತ್ರದ ಮೇಲೆ ತಂತ್ರ ಯೋಚಿಸುವ ಸಾಮರ್ಥ್ಯವುಳ್ಳವನಾಗಿರಬೇಕು. ತನಗೆ ಅಂತಹ ರಾಜಧರ್ಮಗಳ ಯಾವುದೂ ತಿಳಿಯೋಲ್ಲ ಅನ್ನೋದು ಶ್ರೀಮುಖನಿಗೆ ಗೊತ್ತಿತ್ತು. ಆದರೆ ರಾಜ ವೈಭವಗಳನ್ನ ಅಷ್ಟು ಸುಲಭದಲ್ಲಿ ಬಿಡಲು ಸಾಧ್ಯವಾಗದೆ ಶ್ರೀಮುಖನು ಲಕ್ಷ್ಮಿಯ ಸಹಾಯದಲ್ಲಿ ತನ್ನ ಲೋಪಗಳನ್ನ ಇತರರಿಗೆ ತಿಳಿಯದಂತೆ ಅಡಗಿಸಿಕೊಳ್ಳಬಹುದು ಅಂತ ಅಂದುಕೊಂಡ. ಆದರೆ ಲಕ್ಷ್ಮಿಯ ಪ್ರಶ್ನೆಯ ಮೂಲಕ ಸೂಚಿಸಿದ ಸೂರ್ಯನಂತಹ ಕೋಟಿ ಪ್ರಜೆಗಳ ತೇಜಸ್ಸನ್ನು, ಚಂದ್ರನಿಗಿರುವ ಪರಾಧೀನ ಪ್ರಕಾಶತ್ವವನ್ನು ಆಲೋಚಿಸಿದಾಗ ತನ್ನಲ್ಲಿ ಸ್ವಯಂ ಪ್ರಕಾಶ ಇಲ್ಲ ಅನ್ನೋದನ್ನ ಅರಿತ. ಲಕ್ಷ್ಮಿಯ ಮಾತಿನಲ್ಲಿ ಗೂಢಾರ್ಥ ಅಡಗಿತ್ತು. ಸ್ವಯಂ ಪ್ರತಿಭೆ ಇಲ್ಲದವನನ್ನ ತಾನು ಹೇಗೆ ಒಪ್ಪೋಕೆ ಸಾಧ್ಯ ಅನ್ನೋ ತಿರಸ್ಕಾರ ಧ್ವನಿಸ್ತಾ ಇತ್ತು. ಒಬ್ಬನೇ ಸ್ವಂತ ತೇಜಸ್ಸಿನಿಂದ ಪ್ರಕಾಶಿಸದೆ ತನ್ನ ಸ್ವಂತ ಬುದ್ಧಿಬಲದಿಂದ ಪ್ರಕಾಶಿಸಲು ನೋಡದೆ ಇನ್ನೊಬ್ಬರ ಮೂಲಕ ಸಾಧಿಸಿಕೊಳ್ಳಬೇಕೆಂಬ ಬಯಕೆ ಒಳ್ಳೆಯದಲ್ಲ ಅನ್ನೋ ಬುದ್ಧಿ ಮಾತು ಅಡಗಿತ್ತು. ಇದನ್ನೆಲ್ಲ ಅರ್ಥ ಮಾಡಿಕೊಂಡ ಶ್ರೀಮುಖ ತನ್ನ ವಿದ್ಯಾರ್ಹತೆಗಳಿಗೆ ತಕ್ಕ ಉದ್ಯೋಗವೇನಾದರೂ ಸಂಪಾದಿಸಿ ಜೀವನ ಯಾತ್ರೆ ಸಾಗಿಸಬಹುದು ಅಂದುಕೊಂಡು ಹಾಗೆಯೇ ಹೊರಟು ಹೋದ. ಹೀಗೆ ರಾಜನ ಮೌನ ಭಂಗವಾದ ಕೂಡಲೇ ಬೇತಾಳವು ಶವ ಸಮೇತ ಮಾಯವಾಗಿ ಹೋಗಿ ಮರದ ಕೊಂಬೆಯಲ್ಲಿ ನೇತಾಡತೊಡಗುತ್ತೆ. ಶ್ರೋತೃಗಳೇ, ಇದಾಗಿತ್ತು ಇಂದಿನ ಬೇತಾಳ ಹೇಳಿದ ಕಥೆ. ಧನ್ಯವಾದಗಳು.